ಹಾಯ್ ಫ್ರೆಂಡ್ಸ್, ಬನ್ನಿ ನೋಡೋಣ. ಸೊ ಮಾರ್ಕೆಟ್ ನೆಕ್ಸ್ಟ್ ಮಂತಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತದೆ ಅಂತ ನೋಡೋಣ. ಸೊ ಈಗಾಗಲೇ 2025 4 ಮಂತ್ ಕಂಪ್ಲೀಟ್ ಆಗಿದೆ. ಜನವರಿ, ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್. ಸೊ ನೆಕ್ಸ್ಟ್ 5th ಮಂತ್ ಯಾವುದಪ್ಪ ಅಂತಂದ್ರೆ ಮೇ ಇರೋದ್ರಿಂದ ಸೊ ಮೇ ಮಂತದಲ್ಲಿ ಯಾವ ರೀತಿ ಟ್ರೇಡ್ ಮಾಡೋದು ನೋಡ್ಕೊಳ್ಳೋಣ. ಸೊ ಫಸ್ಟ್ ನೋಡ್ರಿ, ಸ್ವಲ್ಪ ನೀವು ಈ ಮಾರ್ಕೆಟನ್ನು ನೀವು ಅನಲೈಸೇಷನ್ ಮಾಡ್ಕೊಂಡ್ರೆ ಮಾರ್ಕೆಟ್ ನೋಡ್ರಿ ಇಲ್ಲಿ ಏನಾಗ್ಲತ್ತದಪ್ಪ ಅಂದ್ರೆ ನೋಡಿ, ಫಸ್ಟ್ ಏನಪ್ಪ ಮಾರ್ಕೆಟ್ ಮೇಲ್ಗಡೆ ಈ ರೀತಿ ಏನಾಗಿದೆಪ್ಪ ಪ್ಯಾಟರ್ನ್ ಮಾಡ್ಕೊಂಡು ಮಾರ್ಕೆಟ್ ಇಲ್ಲಿ ಕೆಳಗಡೆ ಬಿದ್ದಿತ್ತು. ಹೌದಾ, 2020. ಓಕೆ, ಆಮೇಲೆ ಮಾರ್ಕೆಟ್ ಏನಾಗಿತ್ತಪ್ಪ ಮತ್ತೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗಿ ಸ್ವಲ್ಪ ಇಲ್ಲಿ ಸ್ವಲ್ಪ ಪುಲ್ ಬ್ಯಾಕ್ ತೊಗೊಂಡ್ಕಿಂದ ಮತ್ತೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತೈತೆ. ಹೌದಾ, ಎಲ್ಲಿವರೆಗೂ ಹೋಯ್ತಪ್ಪ ಅಂತಂದ್ರೆ ಇಲ್ಲಿವರೆಗೂ ಹೋಯ್ತು 2020 ತನಕ. ಓಕೆ, ಇದು ಒಂದು ಏನಾಯ್ತಪ್ಪ ಅಂದ್ರೆ ಇದು 4 ವರ್ಷದ ಒಂದು ಟ್ರೇಡಿಂಗ್ ಇಲ್ಲಿ ಟ್ರೇಡಿಂಗ್ ಆಯ್ತು. ಹೌದಾ, ತುಂಬಾನೇ ನಿಧಾನವಾಗಿರ್ತಕ್ಕಂಥದ್ದು. ಇದು ನೆಕ್ಸ್ಟ್ ಏನಾಯ್ತಪ್ಪ ಮಾರ್ಕೆಟ್ ಸ್ವಲ್ಪ ಮೇಲ್ಗಡೆ ಹೋಗಿ ಕೆಳಗಡೆ ಮುಂದೆ ಮತ್ತೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮತ್ತೆ ಮಾರ್ಕೆಟ್ ಇಲ್ಲಿ ಬಂದ ಮತ್ತೆ ಮೇಲ್ಗಡೆ ಹೋಗಿತ್ತು. ಹೌದಾ, ಸೊ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಇವಾಗ ಇಲ್ಲಿ ಒಂದೇನು ಕ್ಯಾಂಡಲ್ ಮಾಡೋದಿಲ್ಲ, ಈ ರೀತಿ ಆಗಿರ್ತಕ್ಕಂಥ ಒಂದು ಕ್ಯಾಂಡಲ್ ಮಾಡೋದಿಲ್ಲ ಶೂಟಿಂಗ್ ಸ್ಟಾರ್. ಸೊ ಈ ಶೂಟಿಂಗ್ ಸ್ಟಾರ್ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇದು ಅಪ್ಸೈಡ್ದಲ್ಲಿ ಆಗುತ್ತೆ. ಹೌದಾ, ಸೊ ಅಪ್ಸೈಡ್ದಲ್ಲಿ ಆಗುತ್ತೆ ಮತ್ತು ಹೈಯರ್ ಹೈ ಒಳಗಿರುತ್ತೆ. ಅದಕ್ಕೆ ಏನಾಗ್ತಪ್ಪ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇರ್ತಾವೆ. ಆದ್ರೆ ಇಲ್ಲಿ ಕೆಲವೊಂದಿಷ್ಟು ಪ್ಯಾಟರ್ನ್ ನೋಡ್ಕೊಂಡ್ರೆ ನೋಡ್ರಿ, ಈ ಒಂದೇನು ಕ್ಯಾಂಡಲ್ ಇದೆಲ್ಲ ಈ ಕ್ಯಾಂಡಲ್ ಸ್ಟಾಪ್ ಲಾಸ್ಗಳು ಇಲ್ಲಿದಾವೆ. ಓಕೆ, 46,000. ಓಕೆ, ಈ 46,000ವರೆಗೂ ಎಲ್ಲಿವರೆಗೂ ಮಾರ್ಕೆಟ್ ಕೆಳಗಡೆ ಬರಂಗಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಕೆಳಗಡೆ ಫೇಲ್ ಆಗಂಗಿಲ್ಲ, ಫಾಲ್ ಆಗಂಗಿಲ್ಲ. ಓಕೆ, ಆಮೇಲೆ ಇಲ್ಲಿದ್ದೇನಪ್ಪಾ ಅಂತಂದ್ರೆ 48,000 ಏನಂತಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ತಗೊಂಡು ಮಾಡ್ತದೆ. ಮಾರ್ಕೆಟ್ ಏನಾಗಿದೆಪ್ಪ ಕೆಳಗಡೆ ಬಂದ್ರೆ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು. ಹೌದಾ, ನೋಡ್ರಿ ಈ ರೀತಿ ಸಪೋರ್ಟ್ ತಗೊಂಡು ಮೇಲ್ಗಡೆ ಬಂದು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು ಏನ್ ಪ್ಯಾಟರ್ನ್ ಮಾಡ್ಕೊಂಡು. ಆದ್ರೆ ಇಲ್ಲಿ ಸ್ವಲ್ಪ ನೋಡ್ಕೊಂಡ್ರೆ ನೋಡ್ರಿ, ಇಲ್ಲೊಂದು ಸ್ವಿಂಗ್ ಇದೆ, ಇಲ್ಲೊಂದು ಸ್ವಿಂಗ್ ಹೈ ಇದೆ, ಇಲ್ಲೊಂದು ಸ್ವಿಂಗ್ ಹೈ ಇದೆ, ಇಲ್ಲೊಂದು ಸ್ವಿಂಗ್ ಹೈ ಇದೆ, ಆಮೇಲೆ ಇಲ್ಲೊಂದು ಸ್ವಿಂಗ್ ಇದೆ, ಇಲ್ಲೊಂದು ಸ್ವಿಂಗ್ ಇದೆ. ಎಲ್ಲೇ ಸ್ವಿಂಗ್ ಹೈಗಳು ಬಂದಲ್ಲ ಅವಾಗ ಏನಾಗಿತ್ತಪ್ಪ ಮಾರ್ಕೆಟ್ ಸ್ವಲ್ಪ ಫಾಲ್ ಆಗಿದೆ. ಹೌದಾ, ಸೊ ಇಲ್ಲಿ ಏನಾಗಿದಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಈ ಒಂದೇನು ಪಾಯಿಂಟ್ ಏನಿದೆ ಈ ಪಾಯಿಂಟ್ ಏನಾಗಿದಪ್ಪ ಅಂದ್ರೆ ಮಾರ್ಕೆಟ್ ಇದು ಸ್ವಲ್ಪ ರಿಜೆಕ್ಟ್ ಮಾಡಿದೆ. ಈ ರಿಜೆಕ್ಟ್ ಮಾಡಿರೋದ್ರಿಂದ ನೆಕ್ಸ್ಟ್ ಕ್ಯಾಂಡಲ್ ನೋಡ್ರಿ ಸ್ವಲ್ಪ ನೀವು ರಿವ್ಯೂ ಮಾಡ್ಕೊಂಡ್ರಿ ನೋಡ್ರಿ, ಮಾರ್ಕೆಟ್ ಏನ್ ಮಾಡ್ತಿದೆಪ್ಪ ಅಂದ್ರೆ ಸ್ವಲ್ಪ ಇಲ್ಲಿ ರಿಜೆಕ್ಟ್ ಮಾಡ್ತದೆ ಈ ಒಂದು ಕ್ಯಾಂಡಲ್. ಹೌದಾ, ಸೊ ಈ ಒಂದು ಹೈಕ್ ಮತ್ತು ಇದಕ್ಕೆ ಏನಾಯ್ತಪ್ಪ ಅಂದ್ರೆ ಇಲ್ಲಿ ಕ್ಯಾಂಡಲ್ ರಿಜೆಕ್ಟ್ ಮಾಡ್ತದೆ. ಮಾರ್ಕೆಟ್ ಏನಾದ್ರು ಈ ಒಂದು ಕ್ಯಾಂಡಲ್ ಅನ್ನು ಹೈ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಇಲ್ಲಿವರೆಗೂ ಬರ್ತದ್ರೆ ಏನಾದ್ರು 54,000. ಓಕೆ, ಇವು 54,000ವರೆಗೂ ಮಾರ್ಕೆಟ್ ಏನಾದ್ರು ಕೆಳಗಡೆ ಬಂತಪ್ಪ ಅಂದ್ರೆ ಮತ್ತೆ ಅವ್ರದ್ದು ಟಾರ್ಗೆಟ್ ಎಲ್ಲಿ ತನಕ ಇರುತ್ತಪ್ಪ ಅಂದ್ರೆ ಈ ಒಂದು ಏರಿಯಾವರೆಗೂ ಕೂಡ ಇರುತ್ತೆ 53,000. ಓಕೆ, ಸೊ ಈ ಎರಡು 54,000 ಮತ್ತು 53,000 ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 54,000 ಏನಾದ್ರು ಟಾರ್ಗೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಡೈರೆಕ್ಟ್ ಮಾರ್ಕೆಟ್ ಎಲ್ಲಿವರೆಗೂ ಬರುತ್ತಪ್ಪ ಅಂದ್ರೆ 53,000ವರೆಗೂ ಕೂಡ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಅಥವಾ ಮಾರ್ಕೆಟ್ ಏನ್ ಮಾಡೋದಪ್ಪ ಅಂದ್ರೆ ಇಲ್ಲೇ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಇದೇ ಏರಿಯಾಕ್ಕೆ ಕನ್ಸಲ್ಟೇಷನ್ ಆಗಿ ಇನ್ನು ಏನಾದ್ರು 56,000 ಏನಿದೆಯಲ್ಲ, ಓಕೆ, 56,000 ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಮೇಲಿನ ಸೈಡ್ ಸ್ಟಾರ್ಟ್ ಮಾಡದಪ್ಪ ಅಂದ್ರೆ ಮೂವ್ ಮಾಡಕ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ 58,000. ಓಕೆ, ಫಸ್ಟ್ ಟಾರ್ಗೆಟ್ ನಮಗೆ 58,000 ಮತ್ತು ಸೆಕೆಂಡ್ ಟಾರ್ಗೆಟ್ 60,000ವರೆಗೂ ಕೂಡ ಮಾರ್ಕೆಟ್ ಮೂವ್ ಆಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಬಟ್ ಇಲ್ಲಿ ಕೆಳಗಡೆ ಫಾಲ್ ಹೆವಿ ಫಾಲ್ ಆಗ್ಬೇಕಾಗಿತ್ತಪ್ಪ, ಯಾವ್ದು ಬ್ರೇಕ್ ಮಾಡ್ಬೇಕಪ್ಪ ಅಂತಂದ್ರೆ 53,000. ಓಕೆ, ಈ 53,000 ಮೊದಲು ಬ್ರೇಕ್ ಮಾಡ್ಕೊಂಡು ಫಾಲ್ ಆಗಿ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಏನಾಗ್ತೈತಿ ಇನ್ನೊಂದು ಪೂರ ಇಲ್ಲಿವರೆಗೂ ಕೂಡ ಫಾಲ್ ಆಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಇದನ್ನ ನಾವು ಒಂದು ವೀಕ್ಲಿ ಅನಾಲಿಸಿಸ್ ನೋಡ್ಕೊಂಡ್ಬಂದ್ರೆ ನೋಡ್ರಿ, ವೀಕ್ಲಿ ಅನಾಲಿಸಿಸ್ ಏನಾಗಿದೆಪ್ಪ ಅಂದ್ರೆ ಈ ಒಂದು ಹೈ ಅಂತೂ ಮಾರ್ಕೆಟ್ ಬ್ರೇಕ್ ಮಾಡಿಲ್ಲ 54,000. ಓಕೆ, ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಫಸ್ಟ್ ಈ ಡೋಜಿ ಕ್ಯಾಂಡಲ್ ಆಗಿತ್ತು, ಡೋಜಿ ಇದು ಒಂದು ಶೂಟಿಂಗ್ ಸ್ಟಾರ್ ಆಗಿತ್ತು. ಶೂಟಿಂಗ್ ಸ್ಟಾರ್ ಆಗಿದ್ದ ಪ್ರಕಾರ ನಾವು ಏನ್ ಮಾಡಿದ್ವಿ ಅಂದ್ರೆ ಡಿಸ್ಕಷನ್ ಲಾಸ್ಟ್ ವೀಕ್ದಲ್ಲಿ ಮಾರ್ಕೆಟ್ ಏನಾದ್ರು ಈ ಒಂದು ಏರಿಯಾನ ಏನಾದ್ರು ಬ್ರೇಕ್ ಮಾಡ್ತಪ್ಪ ಅಂತಂದ್ರೆ ಮಾರ್ಕೆಟ್ ಕೆಳಗಡೆ ಫಾಲ್ ಆಗುತ್ತೆ ಅಂತ ಹೇಳಿದೆ. ಹೌದಾ, ಸೊ ಮಾರ್ಕೆಟ್ ಏನ್ ಮಾಡಿಲ್ಲಪ್ಪ, ಈ ಒಂದು ಏರಿಯಾ ಬ್ರೇಕ್ ಮಾಡಿಲ್ಲ, ಈ ಏರಿಯಾ ಬ್ರೇಕ್ ಮಾಡಿದೆ ಮಾರ್ಕೆಟ್ ಇದೇ ಏರಿಯಾ ಮೇಲೆ ಓಪನ್ ಹಾಕಿಸಿದ ಸ್ವಲ್ಪ ಮಾರ್ಕೆಟ್ ಇವತ್ತೊಂದು ಒಂದವರೆ ಸ್ವಲ್ಪ ಮೇಲ್ಗಡೆ ಟ್ರೇಡ್ ಮಾಡ್ಕಿಸಿದ ಸ್ವಲ್ಪ ಇದೇನದಪ್ಪ ಅಂದ್ರೆ ಈ ಹೈಯನ್ನ ಸ್ವಲ್ಪ ರೆಸ್ಪೆಕ್ಟ್ ಮಾಡ್ತು. ಓಕೆ, ರೆಸಿಸ್ಟೆನ್ಸ್ ಅನ್ನ ರೆಸ್ಪೆಕ್ಟ್ ಮಾಡ್ತು. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಏನಪ್ಪಾ ಅಂದ್ರೆ ಒಂದು ಶೂಟಿಂಗ್ ಸ್ಟಾರ್ ಇದೆ, ಅದ್ರ ಬಾಜುಕ್ ಏನಪ್ಪಾ ಅಂತಂದ್ರೆ ಒಂದು ಗ್ರೀನ್ ಕ್ಯಾಂಡಲ್ ಇದೆ. ಹೌದಾ, ಒಂದು ಚಿಕ್ಕದಾಗಿರ್ತಕ್ಕಂಥ ಗ್ರೀನ್ ಕ್ಯಾಂಡಲ್. ಒಂದ್ ವೇಳೆ ಏನಾದ್ರು ಇದೇನು ಗ್ರೀನ್ ಕ್ಯಾಂಡಲ್ ಇದೆಲ್ಲ ಇದು ಶೂಟಿಂಗ್ ಸ್ಟಾರ್. ಓಕೆ, ಆಮೇಲೆ ಇದೇನಪ್ಪಾ ಅಂತಂದ್ರೆ ಒಂದು ಸ್ವಲ್ಪ ಗ್ರೀನ್ ಕ್ಯಾಂಡಲ್ ಇದೆ. ಹೌದಾ, ಸೊ ಈ ಗ್ರೀನ್ ಕ್ಯಾಂಡಲ್ ಮಾಡೋದಕ್ಕೆ ಇನ್ನೊಂದು ನೆಕ್ಸ್ಟ್ ವೀಕ್ದಲ್ಲಿ ಇಲ್ಲೊಂದು ಏನಾದ್ರು ಗ್ರೀನ್ ಕ್ಯಾಂಡಲ್ ಆಯ್ತಪ್ಪ ಅಂದ್ರೆ ಅವಾಗ ಇದು ಯಾವಾಗ ಹೈ ಬ್ರೇಕ್ ಮಾಡುತ್ತಲ್ಲ ಅವಾಗ ಮಾರ್ಕೆಟ್ ಹೆವಿ ಆಗಿರ್ತಕ್ಕಂಥದ್ದು ಬಿಗ್ ಮೂವ್ ಕೊಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಆದ್ರೆ ಇಲ್ಲಿ ನೆಕ್ಸ್ಟ್ ವೀಕ್ ಏನ್ ಮಾಡ್ಬೋದಪ್ಪ, ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಆಗಬೇಕು. ಓಕೆ, ಅಂದ್ರೆ ಮಾರ್ಕೆಟ್ ಈ ಒಂದು ಲೋವರ್ ಬ್ರೇಕ್ ಮಾಡ್ಬೋದು. ಯಾವ್ದಪ್ಪ ಅಂತಂದ್ರೆ ಈ ಒಂದು 54,500. ಓಕೆ, ಈ 54,500 ಬ್ರೇಕ್ ಮಾಡ್ಲಿಲ್ಲಪ್ಪ ಅಂದ್ರೆ ಮಾರ್ಕೆಟ್ ಇದೇನಾದ್ರು ಹೈ ಬ್ರೇಕ್ ಮಾಡೋದಕ್ಕೆ 56,000 ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಮತ್ತೆ ಎಲ್ಲಿವರೆಗೂ ಹೋಗೋದಪ್ಪ ಅಂದ್ರೆ 58,000 ಮತ್ತು 60,000ವರೆಗೂ ಕೂಡ ಮಾರ್ಕೆಟ್ ಮೇಲ್ಗಡೆ ಫಾಲ್ ಆಗ್ತದೆ, ಬಿಗ್ ಮೂವ್ ಆಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ.
ಒಂದ್ ವೇಳೆ ಏನಾದ್ರು ಮತ್ತೆ ರಿಟರ್ನ್ ಇದು ಕೆಳಗಡೆ ಫಾಲ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಪ್ಪ, ಇದು ಫಾಲ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಫಸ್ಟಿಗೆ ಏನ್ ಮಾಡ್ತಪ್ಪ ಅಂದ್ರೆ 54,000 ಬ್ರೇಕ್ ಮಾಡುತ್ತೆ. ಆಮೇಲೆ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಏರಿಯಾ ಏನಿದಿಲ್ಲ 53,000, ಈ 53,000 ಕೂಡ ಮಾರ್ಕೆಟ್ ಬರ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಸೊ ಅದೇ ರೀತಿಯಾಗಿ ನಾವು ನಿಫ್ಟಿಯನ್ನು ನೋಡ್ಕೊಂಡ್ರೆ, ಓಕೆ, ಸೊ ಇಲ್ಲಿ ನಿಫ್ಟಿ ನೋಡ್ರಿ ಥಿಯರಿ ಏನಿದಪ್ಪ ಅಂದ್ರೆ ಮಂತ್ಲಿ ಅನಾಲಿಸಿಸ್ ನೋಡ್ಕೊಂಡ್ರೆ ಇಲ್ಲಿ ನೋಡ್ರಿ ಮಾರ್ಕೆಟ್ ನೋಡ್ರಿ ಫಸ್ಟ್ ಏನಪ್ಪ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಈ ರೀತಿ ಏನಾಗತ್ತಪ್ಪ ಅಂದ್ರೆ ರೈಟ್ ಸೈಡ್ ಮೇಲ್ಗಡೆ ಬಂತು, ಆಮೇಲೆ ಲೆಫ್ಟ್ ಸೈಡ್ ಕೆಳಗಡೆ ಬಂತು, ಮತ್ತೆ ರೈಟ್ ಸೈಡ್ ಸ್ವಲ್ಪ ಮೇಲ್ಗಡೆ ಹೋಗಿ ಮತ್ತೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಏನಪ್ಪ ಮೇಲ್ಗಡೆ ಹೋಗಿತ್ತು. ಹೌದಾ, ಸ್ವಲ್ಪ ಕೆಳಗಡೆ ಬಂದಿತ್ತು, ಮತ್ತೆ ಮಾರ್ಕೆಟ್ ಮೇಲೆ ಹೋಗಿ ಕೆಳಗಡೆ ಬಂದು ಮತ್ತೆ ಸ್ವಲ್ಪ ಪುಲ್ ಬ್ಯಾಕ್ ಬಂದಿದೆ. ಹೌದಾ, ಇಲ್ಲಿ ಚಿಕ್ಕದಾಗಿರ್ತಕ್ಕಂಥದ್ದು ದೊಡ್ಡದಾಗಿರ್ತಕ್ಕಂಥ ರ್ಯಾಲಿ ಇದೆ, ಅಂದ್ರೆ ಪುಲ್ ಬ್ಯಾಕ್ ತುಂಬಾ ಚಿಕ್ಕದಾಗಿದೆ. ಹೌದಾ, ಸೊ ಒಂದ್ ವೇಳೆ ಏನಾದ್ರು ಈ ರೀತಿ ಬಂದು ಈ ರೀತಿ ಮೇಲ್ಗಡೆ ಹೋದ್ರೆ ಇಲ್ಲಿ ಏನಾದ್ರು ಒಂದು ರೆಡ್ ಕ್ಯಾಂಡಲ್ ಆಯ್ತಪ್ಪ ಅಂದ್ರೆ, ಓಕೆ, ಮಂತ್ಲಿ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಆಯ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಹೆವಿ ಫಾಲ್ ಆಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತದೆ. ಇಲ್ಲಿ ನಿಫ್ಟಿ ಒಳಗೆ ನಾವು ಹೇಳ್ತಾ ಇರೋದು. ಓಕೆ, ಒಂದ್ ವೇಳೆ ಏನಾದ್ರು ಈ ಏರಿಯಾ ಬ್ರೇಕ್ ಮಾಡ್ತಂದ್ರೆ 22,000, ಓಕೆ, ಇದು 22,000, ಈ 22,000 ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ತಂದ್ರೆ ಮಾರ್ಕೆಟ್ ಮತ್ತೆ ಹೆವಿ ಫಾಲ್ ಆಗ್ತಕ್ಕಂಥ ಸಾಧ್ಯತೆಗಳು ಎಲ್ಲಿ ತನಕ ಹೋಗ್ಬೋದಪ್ಪ ಅಂತಂದ್ರೆ 20,000 ವರೆಗೂ ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಓಕೆ, ಇದು ಮಂತ್ಲಿ ಅನಾಲಿಸಿಸ್. ಯಾಕಪ್ಪ ಅಂದ್ರೆ ನೋಡ್ರಿ ಮಾರ್ಕೆಟ್ ಇಲ್ಲಿ ರ್ಯಾಲಿ ತಗೊಂಡು ಪುಲ್ ಬ್ಯಾಕ್ ತಗೊಂಡು ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಇದು ರಿಜೆಕ್ಷನ್ ತೊಗೊಳ್ತಾ ಇದೆ. ಹೌದಾ, ಎಲ್ಲಿ ರಿಜೆಕ್ಷನ್ ತೊಗೊಳ್ತಾ ಇದೆಯಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಓಕೆ, ಈ ಒಂದು ಏರಿಯಾಕ್ಕೆ ರಿಜೆಕ್ಷನ್ ತೊಗೊಳ್ತದೆ. ಈ ರಿಜೆಕ್ಷನ್ ಏರಿಯಾ ಯಾವ ರೀತಿ ಇದೆಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿನೂ ಫ್ಲಿಪ್ ಝೋನ್ ಇದೆ, ಇಲ್ಲಿನೂ ಕೂಡ ಫ್ಲಿಪ್ ಝೋನ್ ಇದೆ, ಇಲ್ಲಿನೂ ಕೂಡ ಫ್ಲಿಪ್ ಝೋನ್ ಇದೆ, ಇಲ್ಲಿನೂ ಕೂಡ ಫ್ಲಿಪ್ ಝೋನ್ ಇದೆ. ಹೌದಾ, ಸೊ ಮಾರ್ಕೆಟ್ ಏನಾದ್ರು ಈ ಏರಿಯಾ ಏನಾದ್ರು ಕಾನ್ಸಲ್ಟೇಷನ್ ಆಗಿ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ನಮ್ಗೆ ಯಾವ್ದಪ್ಪ ಅಂದ್ರೆ 25,000. ಓಕೆ, ಈ 25,000 ಇನ್ನೂ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತಪ್ಪ ಅಂತಂದ್ರೆ ಮತ್ತೆ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ ಮಾರ್ಕೆಟ್ 26,000 ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಬಟ್ ಈ ಒಂದು ಥಿಯರಿ ಪ್ರಕಾರ, ಓಕೆ, ರ್ಯಾಲಿ ಪುಲ್ ಬ್ಯಾಕ್ ಚಿಕ್ಕದಾಗಿರೋದ್ರಿಂದ ಪುಲ್ ಬ್ಯಾಕ್ ಇದು ಏನಾದ್ರು ಸ್ವಲ್ಪ ಮಾರ್ಕೆಟ್ ಈ ಒಂದು ಏರಿಯಾ ಏನಾದ್ರು ಬ್ರೇಕ್ ಮಾಡ್ಕೊಂಡು ಬರ್ತಾನೆ ಕೆಳಗಿನ ಸರ್ 23,500. ಓಕೆ, ಈ 23,500 ಏನು ಮಾರ್ಕೆಟ್ಗೆ ಬ್ರೇಕ್ ಮಾಡ್ಕೊಂಡು ಕೆಳಗೆ ಬಂತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಬರೋದಪ್ಪ ಅಂದ್ರೆ 22,000 ಕೂಡ ಮಾರ್ಕೆಟ್ ಬರ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ಸ್ವಲ್ಪ ನೀವು ನೀಟಾಗಿ ಕ್ಲೀನ್ ಆಗಿ ನೋಡ್ಕೊಂಡು ಟ್ರೈ ಮಾಡೋದು ತುಂಬಾನೇ ಟ್ರಿಕ್ ಆಗಿ ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಇದನ್ನ ಒಂದು ನಾವು ವೀಕ್ಲಿ ಅನಾಲಿಸಿಸ್ ಸ್ವಲ್ಪ ನೋಡ್ಕೊಂಡ್ರೆ ನೋಡಿ, ವೀಕ್ಲಿ ಅನಾಲಿಸಿಸ್ ಏನಿದೆಪ್ಪ ಅಂದ್ರೆ ಮಾರ್ಕೆಟ್ ನೋಡ್ರಿ ಕಂಟಿನ್ಯೂಸ್ ಆಗಿ ಫುಲ್ ಬ್ಯಾಕ್ ತಗೋತು, ಡೌನ್ ಟ್ರೆಂಡ್ ಆಗಿ ಬಂದಿತ್ತು. ಹೌದಾ, ಡೌನ್ ಟ್ರೆಂಡ್ ಅಲ್ಲಿ ಬಂದು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು, ಮತ್ತೆ ಕೆಳಗಡೆ ಬಂದು ಮತ್ತೆ ಮಾರ್ಕೆಟ್ ಕಂಟಿನ್ಯೂಸ್ ನೋಡ್ರಿ. ಇಲ್ಲೊಂದು ಏನಿದೆಪ್ಪ ಅಂದ್ರೆ ಒಂದು ಕ್ಯಾಂಡಲ್ ಇದೆ, ಗ್ರೀನ್ ಕ್ಯಾಂಡಲ್. ಎಂತ ಕ್ಯಾಂಡಲ್ ಅಪ್ಪ ಅಂತಂದ್ರೆ ಒಂದು ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಇದೆ. ಓಕೆ, ಈ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಮಗಲಿಕ್ಕೆ ಏನಾಗಿದೆಪ್ಪ ಇನ್ನೊಂದು ಗ್ರೀನ್ ಕ್ಯಾಂಡಲ್ ಇದೆ. ಸೊ ಇದ್ರ ಪ್ರಕಾರ ವೀಕ್ಲಿ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಬಟ್ ಇದ್ರ ಪ್ರಕಾರ ಮಂತ್ಲಿ ಎಕ್ಸ್ಪೈರಿ ಪ್ರಕಾರ ಮಂತ್ಲಿ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಕೆಳಗಡೆ ಬರೋದು ಅಂತ. ಹೌದಾ, ಒಂದು ಏನಾದ್ರು ಈ ಒಂದು ಏರಿಯಾ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತಂದ್ರೆ ಓಕೆ 25,000. ಯಾಕಪ್ಪ ಅಂದ್ರೆ 25,000 ರನ್ ಫಿಗರ್ ಆಗಿರ್ತಕ್ಕಂಥದ್ದು ಮತ್ತು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಏನಾಗಿದೆಪ್ಪ ನೋಡ್ರಿ, ಇಲ್ಲಿನೂ ಕೂಡ ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿತ್ತು, ಇಲ್ಲಿ ಕೂಡ ಸಪೋರ್ಟ್ ರೆಸಿಸ್ಟೆನ್ಸ್ ಅಂದ್ರೆ ಕಂಟಿನ್ಯೂಸ್ ಆಗಿ ಏನಾಯ್ತಪ್ಪ ಅಂದ್ರೆ 4 ಸರ್ತಿ ಏನಾಯ್ತಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ಫ್ಲಿಪ್ ಝೋನ್ ಆಗಿತ್ತು. ಹೌದಾ, ಸೊ ಈ ಒಂದು ಕ್ಯಾಂಡಲ್ ಥಿಯರಿ ಪ್ರಕಾರ ಮಾರ್ಕೆಟ್ ಏನಾದ್ರು ಈ ಒಂದು ಹಾಯನ್ನು ಬ್ರೇಕ್ ಮಾಡಿದ್ರೆ, ಈ ಕ್ಯಾಂಡಲ್ ಹಾಯನ್ನು ಮಾರ್ಕೆಟ್ ಬ್ರೇಕ್ ಮಾಡ್ತಾರೆ, ಇದೊಂದು ಸ್ವಲ್ಪ ಬ್ರೇಕ್ ಮಾಡ್ಕೊಂಡು 25,000 ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿ ಹೋಗ್ಬೋದಪ್ಪ ಅಂತಂದ್ರೆ 25,500 ಇದು ಫಸ್ಟ್ ಟಾರ್ಗೆಟ್ ಇರುತ್ತೆ. ಇದು ಕೂಡಲೇ ಆಯ್ತಪ್ಪ ಅಂತಂದ್ರೆ 26,000 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಎಲ್ಲಿದಪ್ಪ ಅಂದ್ರೆ ನಿಫ್ಟಿ ಒಳಗೋದು. ಸೊ ಅಥವಾ ಮಾರ್ಕೆಟ್ ಏನಾದ್ರು ಇಲ್ಲೊಂದು ಏನಾದ್ರು ರೇಟ್ ಕ್ಯಾಂಡಲ್ ಮಾಡ್ತಪ್ಪ ಅಂದ್ರೆ ಓಕೆ, ಇಲ್ಲಿ ಏನಾದ್ರು ನೆಕ್ಸ್ಟ್ ವೀಕ್ ದಲ್ಲಿ ಇದೊಂದು ಏನಾದ್ರು ರೇಟ್ ಕ್ಯಾಂಡಲ್ ಮಾಡ್ತಪ್ಪ ಅಂತಂದ್ರೆ ಮತ್ತೆ ಅದ್ರ ಫಾಲೋದರ್ ಆಯ್ತು ಅಂದ್ರೆ ಒಂದು ಮಾರ್ಕೆಟ್ ಎಲ್ಲಿವರೆಗೂ ಬರ್ಬೋದಪ್ಪ ಅಂತಂದ್ರೆ ಈ ಒಂದು ಝೋನ್ ತನಕ 23,000 ತನಕ ಬರುತ್ತೆ. ಅದು 23,000 ಕೂಡ 22,000 ವರೆಗೂ ಕೂಡ ಮಾರ್ಕೆಟ್ ಇಲ್ಲಿ ಫಾಲ್ ಆಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತಾವೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ನಿಧಾನವಾಗಿ ಸ್ವಲ್ಪ ನಿಧಾನವಾಗಿ ಟ್ರೇಡ್ ಮಾಡೋದು ತುಂಬಾನೇ ಒಳ್ಳೆಯದಂತ ನನ್ನ ಒಂದು ಅಭಿಪ್ರಾಯ. ಓಕೆ, ಸೊ ಅದೇ ರೀತಿಯಾಗಿ ನಾವು ಸೆನ್ಸೆಕ್ಸ್ ನೋಡ್ಕೊಂಡ್ರೆ ಸೆನ್ಸೆಕ್ಸ್ ದಲ್ಲೂ ಸೇಮ್ ಇದೆ. ಹೌದಾ, ಸೆನ್ಸೆಕ್ಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಈ ನೋಡ್ರಿ ಸೆನ್ಸೆಕ್ಸ್ ಅಲ್ಲಿ ಏನಾಯ್ತಪ್ಪ ಅಂದ್ರೆ ಈ ಒಂದು ಏರಿಯಾ ಏನಾಯ್ತಪ್ಪ ಅಂದ್ರೆ ತುಂಬಾನೇ ಅಲರ್ಟ್ ಆಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ 72,000. ಓಕೆ, ಈ 72,000 ತುಂಬಾ ಅಲರ್ಟ್ ಆಗಿರ್ತಕ್ಕಂಥದ್ದಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಇಲ್ಲಿ ಫುಲ್ ಬ್ಯಾಕ್ ತಗೊಂಡಿತ್ತು, ಕಂಟಿನ್ಯೂಸ್ ಆಗಿ ಇಲ್ಲಿ ಬೌನ್ಸ್ ಬ್ಯಾಕ್ ತಗೊಂಡಿತ್ತು. ನೋಡ್ರಿ 1 2 3 4 5 6 7 8 ಸತಿ ಫುಲ್ ಬ್ಯಾಕ್ ತಗೊಂಡಿದ್ದು. ಹೌದಾ, ಸೊ 8 ಸತಿ ಏನಾಯ್ತಪ್ಪ ಅಂದ್ರೆ ಮಾರ್ಕೆಟ್ ತುಂಬಾನೇ ಹೆವಿ ಆಗಿರ್ತಕ್ಕಂಥ ಒಂದು ಫುಲ್ ಬ್ಯಾಕ್ ತಗೊಂಡಿತ್ತು. ಆಮೇಲೆ ಇಲ್ಲಿ ಮಿಲಿಯನ್ ಸೈಡ್ ಏನಪ್ಪ ಅಂತಂದ್ರೆ ಈ ಏನ್ ಝೋನ್ ಇದೆಯಲ್ಲ 82,000. ಓಕೆ, ಈ 82,000 ಇದ್ರೆ ಇಲ್ಲಿ ಏನದಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಇಲ್ಲಿನೂ ಕೂಡ ಫ್ಲಿಪ್ ಝೋನ್ ನೋಡ್ರಿ, 1 ಫ್ಲಿಪ್ ಝೋನ್, 2 ಫ್ಲಿಪ್ ಝೋನ್, 3 ಫ್ಲಿಪ್ ಝೋನ್, 4 ಫ್ಲಿಪ್ ಝೋನ್, 5 6 7 ಇದು 8. ಓಕೆ,
ಸೊ ಈ ರೀತಿಯಾಗಿರ್ತಕ್ಕಂಥದ್ದು ಇರತಕ್ಕಂಥ ಸಂದರ್ಭದಲ್ಲಿ ಮಾರ್ಕೆಟ್ ಏನ್ ಮಾಡ್ತಪ್ಪ ಅಂದ್ರೆ ಇದೇ ರೀತಿ ಕನ್ಸಲ್ಟೇಷನ್ ಆಗಿ 82,500 ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಮೇಲೆ ಹೋಯ್ತಪ್ಪ ಅಂದ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ ನಮಗೆ ಟಾರ್ಗೆಟ್ಗಳು ಈಸಿ ಆಗಿರ್ತಕ್ಕಂಥ ಟಾರ್ಗೆಟ್ ಸಿಗ್ತದೆ. ಯಾವ್ದಪ್ಪ ಅಂದ್ರೆ 72,500 ಮತ್ತು 83,000 ಮತ್ತು 84,000 ಮತ್ತು 80,000. ಓಕೆ, ಸೊ ಈ ರೀತಿಯಾಗಿರ್ತಕ್ಕಂಥ ಟಾರ್ಗೆಟ್ ಸಿಗ್ತವೆ. ಆಮೇಲೆ ಏನಾದ್ರು ಮಾರ್ಕೆಟ್ ಕೆಳಗಡೆ ಫಾಲೋ ಆಗಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ನಿಮಗೆ ಫಸ್ಟ್ ಟಾರ್ಗೆಟ್ ಯಾವ್ದಪ್ಪ ಅಂದ್ರೆ ಈ ಒಂದು ಟಾರ್ಗೆಟ್. ಓಕೆ, ಸೊ ಈ ಒಂದು ಟಾರ್ಗೆಟ್ ಇರುತ್ತೆ. ಇದರ ಕೂಡಲೇ ಏನಂತಪ್ಪ ಈ ಒಂದು ಟಾರ್ಗೆಟ್ ಇಲ್ಲಿ ಒಂದ್ ಸರಿಸುಮಾರು ಒಂದು 500 ಪಾಯಿಂಟ್ ಇಂದ ಏನಿದೆಪ್ಪ ಅಂತಂದ್ರೆ ತುಂಬಾನೇ ಹೆವಿ ಆಗಿರ್ತಕ್ಕಂಥದ್ದು ಒಂದು ಝೋನ್ ಇರೋದ್ರಿಂದ ಮಾರ್ಕೆಟ್ದಲ್ಲಿ ಏನಾಗ್ತದಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಸಾಧ್ಯತೆ ಕೂಡ ಜಾಸ್ತಿ ಇರ್ತವೆ. ಬಟ್ ಕೆಳಗಡೆ ಯಾವಾಗ ಜಾಸ್ತಿ ಬರುತ್ತಪ್ಪ ಈ ಒಂದು ಝೋನ್ ಬ್ರೇಕ್ ಮಾಡ್ಬೇಕು. ಓಕೆ, ಈ ಝೋನ್ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬರ್ಲಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಇಲ್ಲಿವರೆಗೂ ಬರ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಓಕೆ, ಒಂದು ಏನಾದ್ರು ಈ ಒಂದು ಝೋನ್ ಅನ್ನು ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಮತ್ತೆ ಎಲ್ಲಿವರೆಗೂ ಹೋಗ್ಬೋದು, ಇಲ್ಲಿವರೆಗೂ ಹೋಗ್ಬೋದು. ಫಸ್ಟ್ ಟಾರ್ಗೆಟ್ ಇದು. ಓಕೆ, ಆಮೇಲೆ ಇದು ಸೆಕೆಂಡ್ ಟಾರ್ಗೆಟ್. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ನಾವು ಮೂವ್ಮೆಂಟ್ ಅನ್ನ ಮಾರ್ಕೆಟ್ದಲ್ಲಿ ನೆಕ್ಸ್ಟ್ ಮಂತ್ದಲ್ಲಿ ನೋಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ, ಅಂದ್ರೆ ಈ ಒಂದು ಮೇ ಮಂತ್ದಲ್ಲಿ. ಹೌದಾ, ಸೊ ಇದೇ ರೀತಿಯಾಗಿ ಇದನ್ನ ನಾವು ಸ್ವಲ್ಪ ವೀಕ್ಲಿ ಅನಾಲಿಸಿಸ್ ಸ್ವಲ್ಪ ನೋಡ್ಕೊಂಡ್ರೆ ಇಲ್ಲಿನೂ ಕೂಡ ನೋಡ್ರಿ ಸೇಮ್ ಇದೆ. ಮಾರ್ಕೆಟ್ ಕಂಟ್ರೀಸ್ ಆಗಿ ಕೆಳಗಡೆ ಬರ್ತೈತೆ. ಹೌದಾ, ನೋಡ್ರಿ ಕೆಳಗಡೆ ಬಂದದ್ದು ಮಾರ್ಕೆಟ್ ಮಾಡತ್ತಪ್ಪ ಮೇಲ್ಗಡೆ ಹೋಯ್ತು. ಹೌದಾ, ಇಲ್ಲಿ ಕಂಟ್ರೀಸ್ ನಿಂತಪ್ಪ ಅಂದ್ರೆ ಒಂದು ಸಪೋರ್ಟ್ ತಗೊಂಡಿತ್ತು. ಸಪೋರ್ಟ್ ಮುಗಿಸಿದ ಮಾರ್ಕೆಟ್ ಈ ಒಂದು ಏರಿಯಾಕ್ಕೆ ಸಪೋರ್ಟ್ ತಗೊಂಡು ಮಾರ್ಕೆಟ್ ಕಂಟ್ರೀಸ್ ಮಾರ್ಕೆಟ್ ಮೇಲ್ಗಡೆ ಹೋಯ್ತು. ಹೌದಾ, ಮಾರ್ಕೆಟ್ ಮೇಲ್ಗಡೆ ಹೋದ್ರೆ ಈ ಒಂದು ನಾವು ಒಂದು ಕ್ಯಾಂಡಲ್ ಥಿಯರಿ ಪ್ರಕಾರ ಮಾರ್ಕೆಟ್ ಅವರು ಈ ಹೈ ಬ್ರೇಕ್ ಮಾಡಿದ್ರೆ, ಓಕೆ, ಈ ಕ್ಯಾಂಡಲ್ ಹೈ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಎಲ್ಲಿ ತನಕ ಹೋಗ್ತದೆ ಫಸ್ಟ್ ಟಾರ್ಗೆಟ್ ಈ ಒಂದು ಏರಿಯಾ ತನಕ ಹೋಗುದು, ಅಂದ್ರೆ 82,500. ಈ 82,500 ಏನಾದ್ರು ಬ್ರೇಕ್ ಮಾಡ್ಕೊಂಡು ಕನ್ಸಲ್ಟೇಷನ್ ಆಗಿ ಸ್ವಲ್ಪ ನೆಕ್ಸ್ಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಡೈರೆಕ್ಟ್ ನಮ್ಗೆ ಇಲ್ಲಿ ತನಕ ಹೋಗ್ತಪ್ಪ ಅಂದ್ರೆ 85,000 ಕೂಡ ನಮ್ಗೆ ಟಾರ್ಗೆಟ್ ರೀಚ್ ಮಾಡತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅದನ್ನೇ ಹೊರತುಪಡಿಸಿ ಒಂದು ಏನಾದ್ರು ಇಲ್ಲಿ ಏನಾದ್ರು ರೆಡಿ ಕ್ಯಾಂಡಲ್ ಆಯ್ತಪ್ಪ ನೆಕ್ಸ್ಟ್ ವೀಕ್ದಲ್ಲಿ ಏನಾದ್ರು, ಓಕೆ, ರೆಡಿ ಕ್ಯಾಂಡಲ್ ಆಯ್ತಪ್ಪ ಅಂದ್ರೆ ಈ ಏನಾದ್ರು ಲೋ ಬ್ರೇಕ್ ಮಾಡ್ತಾನೆ ಮತ್ತೆ ಮಾರ್ಕೆಟ್ ಫಸ್ಟ್ ಟಾರ್ಗೆಟ್ ನಮಗೆ ಇಲ್ಲಿವರೆಗೂ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಯಾವ್ದಪ್ಪ ಅಂದ್ರೆ 77,500 ತನಕ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇಲ್ಲಿರ್ತಾವೆ. ಸೊ ಹೀಗೆ ಏನ್ ಮಾಡ್ರಪ್ಪ ಅಂದ್ರೆ ನೀವು ನೆಕ್ಸ್ಟ್ ಮಂತ್ದಲ್ಲಿ ಮತ್ತು ನೆಕ್ಸ್ಟ್ ವೀಕ್ದಲ್ಲಿ ಈ ಮೇದ ಮಂತ್ದಲ್ಲಿ ಮತ್ತು ಮೇ ಫಸ್ಟ್ ಮಂತ್ದಲ್ಲಿ ಯಾವ ರೀತಿ ಟ್ರೈ ಮಾಡಬೇಕು ಅಂತಕ್ಕಂಥ ಸ್ವಲ್ಪ ಟ್ರಿಕ್ಕಾಗಿ ನೋಡ್ಕೊಂಡು ನೀವು ಟ್ರೈ ಮಾಡೋದು ತುಂಬಾನೇ ಒಳ್ಳೆಯದು ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು.